VBSನ ಫೈನಲ್ ಡೇ ಕಾರ್ಯಕ್ರಮ. ಮಕ್ಕಳೊಂದು ನಾವು ಮೆರವಣಿಗೆಯಾಗಿ ದೇವಾಲಯವನ್ನು ಪ್ರವೇಶಿಸುವಾಗ ಸಭೆ ಎದ್ದು ನಿಂತುಕೊಳ್ಳುವಂತೆ ವಿನಂತಿ ಪ್ರಾರ್ಥನೆ ಮಾಡುವಾಗ ಮಕ್ಕಳ ಮಿತ್ರನು ಸ್ನೇಹಿತನು ಸಂರಕ್ಷಕನು ಆಗಿರುವಂಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಈ ವರ್ಷದಲ್ಲಿ ನಾವು ನಮ್ಮ ಸಭೆಯಲ್ಲಿ ರಜಾಕಾಲದ ಸತ್ಯವೇದ ಪಾಠಶಾಲೆಯನ್ನು ಪ್ರಾರಂಭಿಸಿ ಈ ದಿನ ಇದರ ಸಮಾರೋಪದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ನೀನು ಆಶೀರ್ವದಿಸಿಕೊಂಡಿರುವುದಕ್ಕಾಗಿ ನನಗೆ ಸ್ತೋತ್ರ. ಪ್ರೀತಿಯ ದೇವರೇ, ಬೆಳಗಿನ ಆರಾಧನೆಯನ್ನು, ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಆಚರಣೆಯನ್ನು, ಸಾಯಂಕಾಲದ VBSನ ಸಮಾರೋಪ ಕಾರ್ಯಕ್ರಮವನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಮಕ್ಕಳೊಂದಿಗೆ ನಾವು ನಿನ್ನನ್ನು ಆರಾಧಿಸುವಾಗ ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಮಾರ್ಗದರ್ಶಿಸು. ನೀನು ತಾನೇ ಮಹಿಮೆ ಹೊಂದು ನಿನ್ನ ಪ್ರೀತಿಗಳ ನಾಮ ಕೃತ್ಯಕಾಲಕ್ಕೆ ಸ್ತೋತ್ರ. ಆಮೇಲೆ VBS ಟೀಮ್ನ ಹಾಡನ್ನು ಹಾಡುತ್ತಾ ಪೂರ್ವದಲ್ಲಿ ಮಕ್ಕಳು
ವಿಶೇಷ ಭಾನುವಾರದ ಆರಾಧನೆಗೆ ನೇಮಕವಾದ ಮೊದಲನೇ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡದ ಪ್ರಥಮ ಭಾಗ 22ನೇ ಅಧ್ಯಾಯ ವಚನ 1ರಿಂದ 14. ಆದಿಕಾಂಡ 22ನೇ ಅಧ್ಯಾಯ ವಚನ 1ರಿಂದ 14. ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸಿದ್ದದ್ದು. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಅನ್ನಲಾಗಿ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆಟ್ಟಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನೋ ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯೋ ಕಟ್ಟಿಗೆಯೋ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯ ಕಟ್ಟಿಗೆಯ ಮೇಲೆ ಇಟ್ಟನು. ಅದಕ್ಕೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಈಗ ತೋರಿಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿ ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ ಎಂಬುದು. ಪಾರಾಯಣಕ್ಕಾಗಿ ನೇಮಕಗೊಂಡ ಪತ್ರಿಕಾ ಭಾಗವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 1ರಿಂದ 4ರವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 1ರಿಂದ 4ರವರೆಗೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಇದು ನೀನು ಭೂಮಿಯ ಮೇಲೆ ಬಹುಕಾಲ ಬರುವುದು. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿ ಎಂಬುವಂಥದ್ದು. 52ನೇ ವಚನದವರೆಗೆ. ಯೇಸು 12 ವರ್ಷದವನಾದಾಗ ಯೆರೂಸಲೇಮಿಗೆ ಹೋಗಿ ದೇವಾಲಯದಲ್ಲಿ ವಿದ್ವಾಂಸರ ಸಂಗಡ ಸಂಭಾಷಣೆ ಮಾಡಿದ್ದು. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು
ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3ನೇ ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಏಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುವಂಥದ್ದೇ. ಸಭೆಯ ಕಡೆಗೆ ಮುಖ ಮಾಡಿ ಆಕ್ಷನ್ ಸಾಂಗ್ಗಳನ್ನ ಮಾಡಬೇಕಾಗಿ ತಿಳಿಸ್ತೇನೆ. ಮೊದಲನೆಯ ಹಾಡು ಯೋಗ್ಯವಾದ ಪಾತ್ರೆ. ಯೋಗ್ಯವಾದ ಪಾತ್ರೆ ನೀನಾಗು, ಯೋಗ್ಯವಾದ ಪಾತ್ರೆ ನೀನಾಗು. ಯೇಸು ಸ್ವಾಮಿಗೆ ನೀನು ಯೋಗ್ಯನಾಗು ಚಿನ್ನ. ಯೇಸು ಸ್ವಾಮಿಗೆ ನೀನು ಯೋಗ್ಯನಾಗು ಚಿನ್ನ. ಯೋಗ್ಯವಾದ ಪಾತ್ರೆ ನೀನಾಗು. ಮುಂದಿನ ಹಾಡು ಅದ್ಭುತವಾದ ಪಾತ್ರೆ. ಅದ್ಭುತವಾದ ಪಾತ್ರೆ.
ಹಾಡು ವಿತ್ ಕ್ರೈಸ್ಟ್ ಇನ್ ದ ವೆಸಲ್, ವಿತ್ ಕ್ರೈಸ್ಟ್ ಇನ್ ದ ವೆಸಲ್.
VBSನ ಕೊನೆಯ ದಿನದಂದು ದೇವರೇ ಈ ದಿನವನ್ನು ನೀನು ಆಶೀರ್ವಾದ ಮಾಡು, ಮಕ್ಕಳನ್ನು ಆಶೀರ್ವಾದ ಮಾಡು. ವಾಕ್ಯದ ಮೂಲಕ ನಮ್ಮನ್ನು ಕೂಡ ಪ್ರಬೋಧಿಸಿ ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ. ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಣೆಯಾಗಲಿ. ಆಮೇಲೆ ಸ್ತೋತ್ರ ಸಲ್ಲಿಸುತ್ತಾ VBS 2025ರ ಉದ್ದೇಶ, ಗುರಿ, ಮಾನ್ಯವಾದ ಪಾತ್ರೆ, ಆನರೇಬಲ್ ವೆಸಲ್. 2 ತಿಮೋತಿ 2:21. ಒಟ್ಟು 255 ಮಕ್ಕಳು ನಮ್ಮ VBSನಲ್ಲಿ ಭಾಗವಹಿಸಿ ಈ ದಿನ ಅಂತಿಮ ದಿನವಾಗಿರುತ್ತದೆ. ಇದಕ್ಕೆ ಪೂರಕವಾಗಿ ಮಕ್ಕಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತಿದೆ. ದಯಮಾಡಿ ಟೀಚರ್ಸ್ನವರು ಮುಂದೆ ಬಂದು ತಮ್ಮ ತರಗತಿಯನ್ನು ಕರೆಯುವಾಗ ಮುಂದೆ ಬಂದು ಅದನ್ನು ಪಡೆದು ನಂತರ ಅದನ್ನು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಪ್ರೀತಿಯ ಸಭಾಪಾಲಕರಾದಂಥ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರು, ರೆವರೆಂಡ್ ವಿಜಯಯ್ಯ ಹಾಗೂ ರೆವರೆಂಡ್ ಸುನೀಲ್ ಜಾಯಯ್ಯನವರು ಮುಂದೆ ಬಂದು ಇದನ್ನು ವಿತರಿಸಿಕೊಡ್ಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳಿ. ಮೊದಲನೇದಾಗಿ ಬಿಗಿನರ್ಸ್ ತಂಡ, ಪಾಸ್ ಓವರ್ ಟೀಮ್, ಪಸ್ಕ ಹಬ್ಬದ ತಂಡ. ಬಿಗಿನರ್ಸ್ ಎ. ಬಿಗಿನರ್ಸ್ ಎ. ಮುಂದಿನ ಸಿದ್ಧತೆ ಬಿಗಿನರ್ಸ್ ಬಿ, ಯೆರೂಸಲೇಮಿನ ದೇವಾಲಯ, ಜೆರುಸಲೇಮ್ ಟೆಂಪಲ್ ತಂಡ. ಬಿಗಿನರ್ಸ್ ಬಿ. ಬಿಗಿನರ್ಸ್ ಬಿ. ಮುಂದಿನ ತಂಡ ಏಡನ್ ಗಾರ್ಡನ್, ಏದೇನ್ ತೋಟ ತಂಡ, ಪ್ರೈಮರಿ ಎ. ಪ್ರೈಮರಿ ಎ. ಮುಂದಿನ ತಂಡ ಪ್ರೈಮರಿ ಬಿ, ಗುಡ್ ಶೆಪರ್ಡ್, ಒಳ್ಳೆಯ ಕುರುಬ ತಂಡ. ಮುಂದಿನ ತಂಡ ಜೂನಿಯರ್ಸ್ ಎ, ಕಾನಾ ಊರಿನ ಮದುವೆಯ ತಂಡ, ವೆಡ್ಡಿಂಗ್ ಅಟ್ ಕಾನಾ, ಜೂನಿಯರ್ ಎ. ಜೂನಿಯರ್ ಬಿ ತಂಡ ಗೆತ್ಸೆಮನೆ ತೋಟ, ಗೆತ್ಸೆಮನೆ ತೋಟ ತಂಡ. ಮುಂದಿನ ತಂಡ ಇಂಟರ್ ಎ, ಲಯನ್ಸ್ ಡೆನ್, ಸಿಂಹದ ಗವಿ ತಂಡ. ಇಂಟರ್ ಬಿ, ನೋಹನ ನಾವೆ ತಂಡ, ನೋಹಾಸ್ ಆರ್ಕ್. ನೆಕ್ಸ್ಟ್ ಜೆರಿಕೋ ವಾಲ್, ಎರಿಕೋ ಗೋಡೆಯ ತಂಡ, ಸೀನಿಯರ್ಸ್ ಎ. ಸೀನಿಯರ್ಸ್ ಎ. ಸೀನಿಯರ್ ಬಿ, ವೈನ್ಯಾರ್ಡ್, ದ್ರಾಕ್ಷೆ ತೋಟದ ತಂಡ, ದ್ರಾಕ್ಷೆ ತೋಟದ. ಯಂಗ್ ಅಡಲ್ಟ್ಸ್ ತಂಡ, ಯಂಗ್ ಅಡಲ್ಟ್ಸ್ ತಂಡ ನಮ್ಮ ಮಧ್ಯೆ ಮತ್ತು ಸುನೀಲ್ ಜಾಯ್ ಅಯ್ಯನವರೇ ತರಗತಿಗಳನ್ನು ನಿರ್ವಹಿಸಿದರು. ಯಂಗ್ ಅಡಲ್ಟ್ಸ್ ಟೀಮ್ ಹಾಗೂ ಅನುಷಿತಾ ಪಾಲ್ ಅಮ್ಮನವರು ಹಾಗೂ ರಾನ್ ಸ್ಮಿತ್ ಅಯ್ಯನವರು ಕ್ಲಾಸಸ್ ಅನ್ನು ನಡೆಸಿದರು. ಈ ಉಡುಗೊರೆಯನ್ನು ವಿತರಿಸಿದಂಥ ರೆವರೆಂಡ್ ಆಂಡ್ರೂ ಅಯ್ಯನವರನ್ನ, ರೆವರೆಂಡ್ ವಿಜಯಯ್ಯ ಹಾಗೂ ರೆವರೆಂಡ್ ಸುನೀಲ್ ಜಾಯ್ ಅಯ್ಯನವರಿಗೆ ವಂದನೆ.